ಜೈಲಲ್ಲಿ ದರ್ಶನ್ಗೆ ರಾಜಾತಿಥ್ಯ 2 ಎಫ್ಐಆರ್ ದಾಖಲಾಗಿದ್ದಾವೆ. 2 ಪ್ರಕರಣ ತನಿಖೆ ಮಾಡ್ತಿದ್ದಾರೆ ಈಗ ತನಿಖಾಧಿಕಾರಿಗಳು. ನಿನ್ನೆ ಪರಪ್ಪನ ಅಗ್ರಹಾರಕ್ಕೆ ಎಂಟ್ರಿ ಕೊಟ್ಟಿದ್ದ ತನಿಖಾಧಿಕಾರಿಗಳು ನಿನ್ನೆ ಪರಪ್ಪನ ಅಗ್ರಹಾರಕ್ಕೆ ಎಂಟ್ರಿ ಕೊಟ್ಟಿದ್ರು. ಯಾಕಂದ್ರೆ ದರ್ಶನ್ ವಿಡಿಯೋ ಕಾಲ್ನಲ್ಲಿ ಮಾತನಾಡಿದ್ರು, ಜೊತೆಗೆ ರಾಜಾತಿಥ್ಯ ಸಿಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಬಳ್ಳಾರಿಗೆ ದರ್ಶನ್ ಶಿಫ್ಟ್ ಮಾಡಿದ್ರೆ ಅಧಿಕಾರಿಗಳಿಗೆ ವಿಚಾರಣೆಯ ಟೆನ್ಷನ್ ಕೂಡ ಶುರುವಾಗ್ತಾ ಇದೆ. ದರ್ಶನ್ರನ್ನ ಬಳ್ಳಾರಿಗೆ ಶಿಫ್ಟ್ ಮಾಡಿದ್ರೆ ವಿಚಾರಣೆ ಕಷ್ಟ ಸಾಧ್ಯ. ತನಿಖಾಧಿಕಾರಿಗಳು ವಿಚಾರಣೆ ನಡೆಸಬೇಕು ಅಂದ್ರೆ ಇಲ್ಲಿಂದ ಬಳ್ಳಾರಿವರೆಗೂ ಕೂಡ ಹೋಗ್ಬೇಕಾಗುತ್ತೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ತನಿಖಾಧಿಕಾರಿಗಳಿಗೆ ಈಗ ವಿಚಾರಣಾ ಹಂತ ಅಥವಾ ವಿಚಾರಣೆ ಮಾಡಬೇಕಾಗಿರೋದು, ತನಿಖೆಗೆ ಸಂಬಂಧಪಟ್ಟಂತೆ ಮಾಹಿತಿ ಕಲೆಕ್ಟ್ ಮಾಡ್ಕೋಬೇಕು ಅಂದ್ರೆ ಅದು ಕಷ್ಟ ಸಾಧ್ಯ ಆಗುತ್ತೆ. ಆ ಟೆನ್ಷನ್ ಈಗ ತನಿಖಾಧಿಕಾರಿಗಳಿಗೆ ಶುರುವಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಅಧಿಕಾರಿಗಳು ಕಾಲಾವಕಾಶವನ್ನ ಕೋರಿ ವಿಚಾರಣೆ ಮಾಡ್ತಾರಾ ಅನ್ನುವಂಥ ಪ್ರಶ್ನೆ ಕೂಡ ಮತ್ತೊಂದು ಕಡೆ ಇದೆ. ಬಳ್ಳಾರಿಯಿಂದನೇ ಬಾಡಿ ವಾರೆಂಟ್ ಮೇಲೆ ಕಸ್ಟಡಿಗೆ ಪಡೆಯುವಂತ ಸಾಧ್ಯತೆ ಕೂಡ ಇದೆ. ಬಾಡಿ ವಾರೆಂಟ್ ಮೂಲಕ ವಿಚಾರಣೆ ನಡೆಸೋದಕ್ಕೆ ಅಂತ ಅನುಮತಿ ಕೇಳಬಹುದು. ಕಸ್ಟಡಿಗೆ ಪಡೆದ ಬಳಿಕ ಆರೋಪಿ ದರ್ಶನ್ರನ್ನ ವಿಚಾರಣೆಗೆ ಒಳಪಡಿಸುವಂತ ಸಾಧ್ಯತೆ ಕೂಡ ಇದೆ. ಒಂದು ವೇಳೆ ಪರಪ್ಪನ ಅಗ್ರಹಾರದಿಂದ ಈಗ ಬಳ್ಳಾರಿಗೆ ಶಿಫ್ಟ್ ಮಾಡಿದ್ದೆ ಆದ್ರೆ ತನಿಖಾಧಿಕಾರಿಗಳಿಗೆ ತಲೆನೋವು ಹೆಚ್ಚಾಗುತ್ತೆ, ತಲೆಬಿಸಿ ಹೆಚ್ಚಾಗುತ್ತೆ. ಪ್ರತಿ ಬಾರಿ ಕೂಡ ಬಳ್ಳಾರಿಗೆ ಹೋಗ್ಬೇಕಾಗುತ್ತೆ. ಏನೇ ಇನ್ಫಾರ್ಮೇಶನ್ ಬೇಕು ಅಂದ್ರು, ಏನೇ ವಿಚಾರಣೆ ಮಾಡಬೇಕು ಅಂದ್ರು ಪ್ರತಿಯೊಂದಕ್ಕೂ ಕೂಡ ಬಳ್ಳಾರಿಗೆ ಹೋಗ್ಬೇಕಾಗುತ್ತೆ. ಹೀಗಾಗಿ ಬಾಡಿ ವಾರೆಂಟ್ ಮೂಲಕ ವಿಚಾರಣೆಗೆ ಅಂತ ಅನುಮತಿ ಪಡಿತಾರ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ನಿನ್ನೆ ಪರಪ್ಪನ ಅಗ್ರಹಾರಕ್ಕೆ ತನಿಖಾಧಿಕಾರಿಗಳು ಭೇಟಿ ಕೊಟ್ಟಿದ್ರು. ಆ ಸಂದರ್ಭದಲ್ಲೂ ಕೂಡ ಒಂದಷ್ಟು ಮಾಹಿತಿ ಪಡೆದುಕೊಂಡಿದ್ದಾರೆ. ಈ ಸ್ಥಳ ಮಹಜರು ಸೇರಿದಂತೆ ಇನ್ನಿತರೆ ಪ್ರಕ್ರಿಯೆಯನ್ನ ಮುಗಿಸಿದ್ದಾರೆ ಪೊಲೀಸರು. ಈಗಾಗಲೇ ದರ್ಶನ್ ವಿಡಿಯೋ ಕಾಲ್ ಮಾಡಿದ್ರು ಅನ್ನುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊಬೈಲ್ ಕೊಟ್ಟಿದ್ಯಾರು, ಸಿಗರೇಟ್ ಕೊಟ್ಟಿದ್ಯಾರು, ಅವ್ರ ಕೈಯಲ್ಲಿ ಮಗ್ ಹೇಗೆ ಬಂತು, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ವಿಚಾರಣೆ ನಡೆಸಬೇಕು ಅಂತ ಕೂಡ ಕೋರ್ಟಿಂದ ಅನುಮತಿ ಸಿಕ್ಕಿತು. ಹೀಗಾಗಿ ದರ್ಶನ್ ಬ್ಯಾರೆಕ್ ಸೇರಿದಂತೆ ದರ್ಶನ್ ಇರುವಂತಹ ಪರಪ್ಪನ ಅಗ್ರಹಾರದಲ್ಲಿ ಒಂದಷ್ಟು ವಿಚಾರಣೆ ಕೂಡ ಮಾಡಲಾಯಿತು. ದರ್ಶನ್ನ ವಿಚಾರಣೆಗೆ ಕೂಡ ಒಳಪಡಿಸಲಾಯಿತು. ಯಾರು ಮೊಬೈಲ್ ಕೊಟ್ಟಿದ್ರು, ಹೇಗೆ ವಿಡಿಯೋ ಕಾಲ್ ಮಾಡಿದ್ರು, ಇದೆಲ್ಲದಕ್ಕೂ ಕೂಡ ಅವಕಾಶ ಕಲ್ಪಿಸಿಕೊಟ್ಟವ್ರು ಯಾರು, ಆ ಸಂದರ್ಭದಲ್ಲಿ ಯಾವ್ಯಾವ ಜೈಲಧಿಕಾರಿಗಳಿದ್ರು, ಈಗಾಗಲೇ ಸಿಬ್ಬಂದಿಯನ್ನ ಸಸ್ಪೆಂಡ್ ಕೂಡ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ತನಿಖಾಧಿಕಾರಿಗಳು ಹೋಗಿ ಅಲ್ಲಿ ವಿಚಾರಣೆ ಕೂಡ ಮಾಡಿದ್ದಾರೆ. ಮತ್ತೊಂದು ಕಡೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ತನಿಖೆಯನ್ನ ನಡೆಸ್ತಾ ಇರುವಂತ SIT ಅಧಿಕಾರಿಗಳಿಗೆ ಮತ್ತೊಂದು ಟೆನ್ಷನ್ ಏನಪ್ಪಾ ಅಂದ್ರೆ, ಇಲ್ಲಿಂದ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಏನಾದರೂ ಶಿಫ್ಟ್ ಮಾಡಿಬಿಟ್ರೆ ಯಾವ ರೀತಿ ತನಿಖೆಗೆ ಸಂಬಂಧಪಟ್ಟಂತೆ ನಾವು ಓಡಾಡಬೇಕಾಗುತ್ತೆ, ಯಾವ ರೀತಿ ಮಾಹಿತಿಯನ್ನು ಕಲೆ ಹಾಕಬೇಕಾಗುತ್ತೆ, ಅದು ಕೂಡ ಟೆನ್ಷನ್ ಶುರುವಾಗ್ತಾ ಇದೆ. ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕು ಅಂತ ಎಲ್ಲ ರೀತಿಯ ಸಿದ್ಧತೆ ಆಗ್ತಾ ಇತ್ತು. ಚಾರ್ಜ್ ಶೀಟ್ನಲ್ಲಿ ಏನೇನು ಉಲ್ಲೇಖ ಮಾಡಬೇಕು ಅಂತ ಕೂಡ ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಮಾಹಿತಿ ಕಲೆ ಹಾಕ್ಕೊಂಡಿದ್ರು. ಸ್ಥಳ ಮಹಜರು ಇರ್ಬೋದು, ಟೆಕ್ನಿಕಲ್ ಎವಿಡೆನ್ಸ್ ಇರ್ಬೋದು, ಭೌತಿಕ ಸಾಕ್ಷ್ಯಗಳಿರ್ಬೋದು, ಐ ವಿಟ್ನೆಸ್, ಇವುಗಳನ್ನೆಲ್ಲ ಕೂಡ ವಿಭಜೀಕರಣ ಮಾಡ್ಕೊಂಡು ಕಾಯ್ತಿದ್ರು. ಆದರೆ ಇಂಥ ಸಂದರ್ಭದಲ್ಲಿ ಈಗ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ಇರುವಂತಹ ನಿಯಮಗಳನ್ನು ಉಲ್ಲಂಘನೆ ಮಾಡಿರೋದ್ರಿಂದ, ಕೆಲ ವಸ್ತುಗಳು ನಿಷಿದ್ಧ ಇದ್ರೂ ಕೂಡ ಆ ವಸ್ತುಗಳನ್ನು ಬಳಕೆ ಮಾಡಿರೋದ್ರಿಂದ ದರ್ಶನ್ ವಿರುದ್ಧ ಈಗ ಮತ್ತಷ್ಟು ಕಾನೂನಿನ ಕುಣಿಕೆ ಬಿಗಿ ಆಗ್ತಾ ಇದೆ. ವಿಚಾರಣೆ ಕೂಡ ಈಗಾಗಲೇ ನಡೆಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ತನಿಖಾಧಿಕಾರಿಗಳು ಹೋಗಿ ಪರಪ್ಪನ ಅಗ್ರಹಾರದಲ್ಲಿ ಮಾಹಿತಿಯನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಮುಂದೇನಾಗುತ್ತೆ ಅಂತ ನೋಡೋದಾದ್ರೆ, ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿ ಜೈಲಿಗೆ ದರ್ಶನ್ನ ಶಿಫ್ಟ್ ಮಾಡಬೇಕು, ಜೊತೆಗೆ ಸಹಚರನ್ನ ಕೂಡ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ಕೂಡ ತೆಗೆದುಕೊಂಡಿದ್ದಾರೆ. ಒಟ್ಟು ದರ್ಶನ್ ಸೇರಿದಂತೆ 17 ಜನ ಆರೋಪಿಗಳಿರುವಂಥದ್ದು. ಅದರಲ್ಲಿ ಯಾರ್ಯಾರನ್ನ ಯಾವ್ಯಾವ ಜೈಲಿಗೆ ಶಿಫ್ಟ್ ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗಾಗಲೇ ತನಿಖಾಧಿಕಾರಿಗಳು, ಹಿರಿಯ ಅಧಿಕಾರಿಗಳು ಸೇರಿದಂತೆ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಉನ್ನತ ಮಟ್ಟದ ಸಭೆಯನ್ನ ನಡೆಸಿ ಈ ಸಭೆಯಲ್ಲಿ ನಿರ್ಧಾರವನ್ನ ಕೈಗೊಂಡಿದ್ದಾರೆ.